ರೈತರುಗಳಿಗೆ ತುಂಬ ಹೆಲ್ಪ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಕೂಡ ತುಂಬ ಕಮೆಂಟ್ಸ್ಗಳು ಬಂದಿದೆ, ರೈತರುಗಳಿಗೆ ಹೆಲ್ಪ್ ಮಾಡಿ ಅಂತ. ಖಂಡಿತ ಹೆಲ್ಪ್ ಮಾಡೋಣ. ನನಗೆ ಏನು ಕೊಡಿಸ್ಬೇಕಂತ ಗೊತ್ತಿಲ್ಲ. ಗೊಬ್ಬರ ಕೇಳಿರೋರಿಗೆ ಗೊಬ್ಬರ ಕೊಡಿಸ್ತಾ ಇದ್ದೀನಿ, ಮತ್ತು ಕಟಿಂಗ್ ಮಿಷಿನ್ ಕೇಳಿರೋರಿಗೆ ಕಟಿಂಗ್ ಮಿಷಿನ್ಗೆ ಹೇಳಿದ್ದೀನಿ. ಬಟ್ ಇನ್ನೂ ಏನೇನು ಬೇಕು ಅಂತ ನನಗೆ ಗೊತ್ತಿಲ್ಲ. ರೈತರುಗಳು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ರೈತರುಗಳು ಮಾತ್ರ ಇದಕ್ಕೆ ಕಮೆಂಟ್ ಮಾಡಿ. ರೈತರುಗಳು ಈ ವಿಡಿಯೋ ನೋಡ್ತಾ ಇದ್ದರೆ ರೈತರುಗಳಿಗೆ ಏನು ಅವಶ್ಯಕತೆ ಇದೆ, ಸುಮ್ಮನೆ ಚೆನ್ನಾಗಿಲ್ಲದೆ ಇರೋದು ಮತ್ತು ಅವಶ್ಯಕತೆ ಇಲ್ಲದೆ ಇರೋದೆಲ್ಲ ಅದನ್ನು ಕೇಳೋದಕ್ಕೆ ಹೋಗಬೇಡಿ. ದಯವಿಟ್ಟು ನಿಮಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಕೇಳಿ. ಅದರಿಂದ ನಿಮಗೂ ಉಪಯೋಗ ಆಗಬೇಕು. ಆ ಥರದ್ದು ಏನಾದರೂ ಇದ್ದರೆ ಕೇಳಿ, ದಯವಿಟ್ಟು ಕೊಡಿಸ್ತೀನಿ ಖಂಡಿತ. ಬೇರೆ ಯಾರೂ ಈ ವಿಡಿಯೋಗೆ ಏನಾದರೂ ಸಜೆಷನ್ ಇದ್ದರೆ ಕೊಡಿ, ಬಟ್ ರೈತರು ಮಾತ್ರ ಏನು ಬೇಕು ಅಂತ ಕೇಳಿ. ಬೇರೆ ವಿಡಿಯೋಗಳಲ್ಲಿ ಏನೇನು ಆಫರ್ ಬಿಟ್ಟಿರ್ತೀನೋ ಅದರಲ್ಲಿ ಕೇಳಿ. ಇದರಲ್ಲಿ ರೈತರುಗಳು ಮಾತ್ರ ಏನು ಬೇಕು ಅಂತ ತಿಳಿಸಿ. ತುಂಬ ಜನ ಕೇಳ್ತೀರಾ ನಿನಗೆ ಎಲ್ಲಿಂದ ಬರುತ್ತೆ ದುಡ್ಡು ಹಾಗೆ ಹೀಗೆ ಅಂತ. ನಾನು ಕೇಳೋದೊಂದು, ಇದೇ ಕೆಲಸನ ಒಂದು ಹುಡುಗ ಮಾಡಿದ್ದ ಅಂತ ಅಂದ್ಕೊಳ್ಳಿ, ಆವಾಗ್ಲೂ ನೀನು ಎಲ್ಲಿಂದ ಸಂಪಾದನೆ ಮಾಡ್ತಾ ಅನ್ಕೊಬಂದು ಕೊಡ್ತಾ ಇದೀಯಾ ಅಂತ ಕೇಳ್ತೀರಾ. ಒಂದು ಹುಡುಗಿ ಏನಾದರೂ ಹೆಲ್ಪ್ ಮಾಡ್ತಾಳೆ, ಇಲ್ಲಾಂದರೆ ಒಂದು ಹುಡುಗಿ ಏನಾದ್ರೂ ಒಂದು ಸಹಾಯ ಮಾಡ್ತಾಳೆ ಯಾರಿಗಾದ್ರೂ ಅಂದರೆ ನಿಮ್ಗೆ ಯಾಕೆ ಆ ಪ್ರಶ್ನೆ ಬರುತ್ತೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಯಾಕೆ ಹುಡುಗಿಯಾಗಿ ಸಂಪಾದನೆ ಮಾಡಬಾರ್ದು, ಹೆಲ್ಪ್ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ನಾನೇನು ಕೆಟ್ಟದಕ್ಕೆ ಹೆಲ್ಪ್ ಮಾಡ್ತಿಲ್ವಲ್ಲ. ನಾನು ವೀಡಿಯೋಗಳು ನೋಡಿ ಆಲ್ಮೋಸ್ಟು ಕ್ಯಾನ್ಸರ್ ಪೇಷೆಂಟ್ಗಳು ಏನಾದರೂ ಕೇಳಿದ್ರೆ ಕೊಡಿಸಿದ್ದೀನಿ. ಅಂದರೆ ತುಂಬ ಬಡವರು ಯಾರಾದರೂ ಏನಾದರೂ ಕೇಳಿದರೆ ಕೊಡಿಸಿದ್ದೀನಿ ಹೊರ್ತು ನಾನೇನು ಶ್ರೀಮಂತೆ ಅಂತಲ್ಲ, ನಾನು ಬಡವಳೇನೆ. ಬಟ್ ಏನೋ ನನ್ನ ಕೈಲಿ ಆಗಿದ್ದ ಸಹಾಯ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲರೂ ನಿನಗೆ ಏನೋ ಎಷ್ಟು ಆದಾಯ ಬರುತ್ತೆ ಎಲ್ಲ ನನಗೆ ಡೀಟೇಲ್ಸ್ ಕೊಡು. ನಿನಗೆ ಏನಕ್ಕೆ ನಾನು ಡೀಟೇಲ್ಸ್ ಕೊಡಬೇಕು ನನಗೆ ಗೊತ್ತಾಗ್ತಿಲ್ಲ. ನಿಮಗೆ ಡೀಟೇಲ್ಸ್ ಕೊಡಬೇಕಾದಂಥ ಅವಶ್ಯಕತೆ ನನಗಿಲ್ಲ. ಯಾರಾದರೂ ಕೇಳಿದ್ರೆ ಅವ್ರಿಗೆ ಕೊಡ್ತೀನಿ. ಯಾರಿಗೆ ಕೊಡಬೇಕೋ, ಯಾರಿಗೆ ನಾನು ಡೀಟೇಲ್ಸು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಕೊಡಬೇಕು ಅವ್ರಿಗೆ ಕೇಳಿದ್ರೆ ಕೊಡೋಣ. ನಾನು ಮಾಡ್ತಾ ಇರೋದು ಚಿಕ್ಕ ಪುಟ್ಟ ಸಹಾಯಗಳು. ಅದಕ್ಕೆ ನಿನ್ಗೆ ಎಲ್ಲಿಂದ ಆದಾಯ ಬರ್ತೈತೆ ನಮಗೆ ಗೊತ್ತು ಅಂದರೆ ಏನು ಗೊತ್ತು ನಿಮಗೆ? ಒಂದು ಹುಡುಗಿ ಅಂದರೆ ನೀವು ಏನು ಬೇಕಾದರೂ ಮಾತಾಡ್ತೀರಾ. ಒಂದು ಹೆಣ್ಮಗಳು ಏನಾದರೂ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂದರೆ ನಿಮ್ಮ ಪರ್ಮಿಷನ್ ತೊಗೊಂಡು ನಿಮಗೆಲ್ಲ ಡೀಟೇಲ್ಸ್ ಕೊಟ್ಟು ನಾವು ಸಹಾಯ ಮಾಡಬೇಕಾ? ದಯವಿಟ್ಟು ಆ ಥರ ತಿಳ್ಕೊಬೇಡಿ. ಮತ್ತು ಆ ಥರ ಪ್ರಶ್ನೆ ಮಾಡೋರಿಗೆ ಒಂದು ಮಾತು ನಾನು ಹೇಳೋದು, ನಿಮ್ಮನೆ ಹೆಣ್ಮಕ್ಳಿಗೆ ಹೋಗಿ ಕೇಳಿ ಯಾವ ಥರ ಸಂಪಾದನೆ ಮಾಡ್ತಾರೆ ಅಂತ. ಆಮೇಲೆ ಬಂದು ನನಗೆ ಪ್ರಶ್ನೆ ಮಾಡಿ. ದಯವಿಟ್ಟು ರೈತ ಬಾಂಧವರು, ಏಕೆಂದರೆ ನಮ್ಮದು ಕೂಡ ರೈತ ಫ್ಯಾಮಿಲಿನೇ. ನಾವು ತೋಟದೊಳಗಡೆನೇ ಇದ್ದೀವಿ ನೋಡಿ, ಮನೆಯೆಲ್ಲ ನಮ್ಮದು ತೋಟದೊಳಗಡೆನೇ ಇರೋದು. ಅದಕ್ಕೋಸ್ಕರ ರೈತರಿಗೋಸ್ಕರ ಮತ್ತು ತುಂಬ ರಿಕ್ವೆಸ್ಟು ಬಂದಿದೆ ರೈತರುಗಳಿಗೆ ಹೆಲ್ಪ್ ಮಾಡಿ ಅಂತ. ದಯವಿಟ್ಟು ರೈತರು ಮಾತ್ರ ಇದಕ್ಕೆ ಕಮೆಂಟ್ ಮಾಡಿ ನಿಮ್ಗೆ ಏನು ಬೇಕು ಅಂತ ತಿಳಿಸಿ. ಅದರಲ್ಲಿ ಸ್ವಲ್ಪ ಜನನ ಸೆಲೆಕ್ಟ್ ಮಾಡಿ ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು.